श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 22 ಜನ್ಮತೇನಿ ಪ್ರಸಂಗೆ ಸ್ತ್ರೀ ದೇಹ ಶಿವನೇ ಆಂಗೆ तेथूनी जन्म आघवे सोविळे कीजे। ಕೇವಲ ಜನ್ಮ ಪ್ರಸಂಗದಲ್ಲಿ ಸ್ತ್ರೀ ದೇಹ ಸ್ಪರ್ಶಿಸಿರುವನಲ್ಲಿ ಅನಂತರ ಸಂಪೂರ್ಣ ಜೀವನದಲ್ಲಿ ಪರಿಶುದ್ಧವಾಗಿರುವನು। ಕೇವಲ ಜನ್ಮ ಪ್ರಸಂಗದಲ್ಲಿ ಅರ್ಥಾತ್ ಹುಟ್ಟಿ ಬರುವಾಗ ಮಾತ್ರ ಸ್ತ್ರೀ ದೇಹ ಸ್ಪರ್ಶವಾಗಿರುವುದು, ಅನಂತರ ಸಂಪೂರ್ಣ ಜೀವನದಲ್ಲಿ ಪರಿಶುದ್ಧನಾಗಿರುವನು। ಭೂತ ಮಾತ್ರಾಚೇನಿ ನಾವೇ ತೃಣಹಿ ನಾಸುಡಾವೆ ಕಿಂಬಹುನಾ ಸಾಂಡಾವೆ ಛೇದ ಭೇದ। ಭೂತ ಮಾತ್ರಗಳ ಹೆಸರಿನಲ್ಲಿ ಕೊಡುವುದಿಲ್ಲ ಕಡ್ಡಿಗೂ ಧಕ್ಕೆಯನ್ನಿಲ್ಲಿ, ಹೆಚ್ಚೇನು ಏನನ್ನೂ ಮುರಿಯುವುದು ಹರಿಯುವುದರಲ್ಲಿ ಪ್ರವೃತ್ತನಾಗುವುದಿಲ್ಲ। ಭೂತಮಾತ್ರಗಳ ಹೆಸರಿನಲ್ಲಿ ಒಂದು ಸಾಮಾನ್ಯ ಕಡ್ಡಿಗೂ ಕೂಡ ಧಕ್ಕೆ ಕೊಡುವುದಿಲ್ಲ, ಹೆಚ್ಚೇನು ಹೇಳುವುದು ಅಂಥವನು ಏನನ್ನೂ ಮುರಿಯುವುದರಲ್ಲಿ ಅಥವಾ ಹರಿಯುವುದರಲ್ಲಿ ಪ್ರವೃತ್ತನಾಗಿರುವುದಿಲ್ಲ। ಐಸೇ ಸಿ ಜೈ ಶರೀರಿ ರಾಹಾ ಟೀಚಿ ಪಡೆ ಉಜರಿ ತೈ ಶರೀರ ತಪ ಘುಮರಿ ಆಲೇ ಜಾಣ। ಹೀಗೆ ಶರೀರದಿಂದಾಗಿ ವರ್ತಿಸುವ ರೂಢಿಯಾಗಿರಲಾಗಿ ಅವನ ಶಾರೀರಿಕ ತಪ ಪಕ್ವವಾಗಿರುವುದಾಗಿ ತಿಳಿಯಬೇಕು। ಹೀಗೆ ಶರೀರದಿಂದ ವರ್ತಿಸುವ ರೂಢಿಯಾಗಿರಲಾಗಿ ಅವನ ಶಾರೀರಿಕ ತಪ ಪಕ್ವವಾಗಿರುವುದೆಂದು ತಿಳಿಯಬೇಕು। ಪಾರ್ಥ ಸಮಸ್ತಹಿ ಹೇ ಕರ್ಣೆ ದೇಹಾಚೇನಿ ಪ್ರಧಾನ ಪಣೆ ಮಣೌನಿ ಯಯಾತೇಮಿ ಮಣೆ ಶಾರೀರ ತಪ। ಹೇ ಅರ್ಜುನ, ಹೀಗೆ ಎಲ್ಲವನ್ನು ಮಾಡುವುದು ದೇಹದ ಪ್ರಾಮುಖ್ಯತೆಯಿಂದಾಗಿರುವುದು, ಇದಕ್ಕೆನ್ನುವರು ಇದೇ ಕಾರಣದಿಂದ ಇದು ಶಾರೀರಿಕ ತಪವೆಂದು। ಹೇ ಅರ್ಜುನ, ಈ ರೀತಿಯಾಗಿ ಮಾಡುವುದೆಲ್ಲವೂ ದೇಹದ ಪ್ರಾಮುಖ್ಯತೆಯಿಂದಲೇ ಆಗಿರುವುದು, ಆದ್ದರಿಂದ ಇದಕ್ಕೆ ಶಾರೀರಿಕ ತಪ ಅನ್ನುವರು। ಏವಂ ಶಾರೀರಜೆ ತಪ ತಯಾಚೆ ದಾವಿಲೆ ರೂಪ ಆತಾಯಿಕ ನಿಷ್ಪಾಪ ವಾಂಗ್ಮಯತೆ। ಹೀಗೆ ಶಾರೀರಿಕ ತಪ ತೋರಿಸಿದೆವು ಅದರ ಸ್ವರೂಪ, ಈಗ ಕೇಳು ಹೇ ನಿಷ್ಪಾಪ ವಾಂಗ್ಮಯ ತಪ। ಈ ರೀತಿಯಾಗಿ ನಿನಗೆ ಶಾರೀರಿಕ ತಪದ ಸ್ವರೂಪ ತೋರಿಸಿದೆವು ಹೇ ನಿಷ್ಪಾಪ ಅರ್ಜುನ, ಈಗ ವಾಂಗ್ಮಯ ತಪದ ಅರ್ಥಾತ್ ವಾಚಿಕ ತಪದ ಸ್ವರೂಪ ಹೇಳುವೆನು, ಕೇಳು। ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ। ಇನ್ನೊಬ್ಬರಿಗೆ ದುಃಖ ಕೊಡದಿರುವ ಸತ್ಯ ಪ್ರಿಯ ಹಾಗೂ ಹಿತಕರ ಮಾತನಾಡುವುದು ಹಾಗೂ ಸ್ವಾಧ್ಯಾಯದ ಅಭ್ಯಾಸ ಇವುಗಳಿಗೆ
ವಾಂಗ್ಮಯ ತಪವೆನ್ನುವರು. तरी लोहाचे आंग तुक न तोडितांची कनक केले जैसे देख ಪರಿಸೇ ತೇಣೆ. ಕಬ್ಬಿಣದ ಆಕಾರ ಹಾಗೂ ತೂಕಗಳನ್ನು ವ್ಯತ್ಯಾಸಗೊಳಿಸದೆ ಅದನ್ನು ಮಾಡುವುದು ಸುವರ್ಣವನ್ನು ಸ್ಪರ್ಶಮಣಿಯು. ಕಬ್ಬಿಣದ ಆಕಾರ ಹಾಗೂ ತೂಕಗಳನ್ನು ವ್ಯತ್ಯಾಸಗೊಳಿಸದೆ ಸ್ಪರ್ಶಮಣಿಯು ಅದನ್ನು ಸ್ವರ್ಣವನ್ನಾಗಿ ಮಾಡುವುದು. ತೈಸೇನ ದುಃಖವಿತಾ ಸೇಜೆ ಸಾವಳಿಯ ಸುಖ ನಿಪಜೆ ಐಸೆ ಸಾಧುತ್ವ ಕಾ ದೇಖಿಜೆ ಬೋಲನಾಜಿಯೇ. ಜೊತೆಗಿರುವವರು ಹೊಂದದಂತೆ ದುಃಖವನ್ನು, ಹತ್ತಿರದವರು ಹೊಂದುವಂತೆ ಸುಖವನ್ನು ಕಾಣುವೆವು ಇಂಥ ಸಾಧುತ್ವವನ್ನು ಅವನ ಮಾತಿನಲ್ಲಿ. ಜೊತೆಗಿರುವವರು ದುಃಖ ಹೊಂದದಂತೆ, ಅದೇ ರೀತಿ ಹತ್ತಿರದವರು ಸುಖ ಹೊಂದುವಂತೆ ಅವನ ಮಾತಿನಲ್ಲಿ ಸಾಧುತ್ವವನ್ನು ಕಾಣುವೆವು. ಪಾಣಿ ಮೊದಲ ಝಾಡ ದಾಯೆ ತೃಣತೆ ಪ್ರಸಂಗೇಚಿ ಜಿಯೆ ತೈಸೆ ಕಾ ಬೋಲಿಲೆ ಹೋಯೆ ಸರ್ವಾಹಿಹಿತ. ನೀರು ಮುಖ್ಯವಾಗಿ ಗಿಡಕ್ಕೆ ಹೋಗುವುದು, ಆದರೆ ಹತ್ತಿರದ ಗರಿಕೆ ಸಹಜ ಬೆಳೆಯುವುದು. ಅದರಂತೆ ಒಂದು ಮಾತಿನಿಂದಾಗುವುದು ಸರ್ವರಿಗೂ ಹಿತವು. ಗಿಡಕ್ಕೆ ಹಾಕಿದ ನೀರು ಮುಖ್ಯವಾಗಿ ಗಿಡಕ್ಕೆ ಹೋಗುವುದು, ಆದರೆ ಹತ್ತಿರದ ಗರಿಕೆ ಸಹಜವಾಗಿ ಬೆಳೆಯುವುದು. ಅದರಂತೆ ವಾಚಿಕ ತಪ ಆಚರಿಸುವವನ ಮಾತಿನಿಂದ ಸರ್ವರಿಗೂ ಹಿತವಾಗುವುದು. ಜೋಡೆ ಅಮೃತಾಚಿ ಸುರಸುರಿ ತೈ ಪ್ರಾಣಾತೆ ಅಮರ ಕರಿ ಸ್ನಾನೆ ಪಾಪತಾಪ ವಾರಿ ಗೋಡಿ ಹೀದೆ. ಪಡೆದುಕೊಂಡರೆ ಅಮೃತ ಗಂಗೆಯನ್ನು ಅಮರಗೊಳಿಸುವುದು ಪ್ರಾಣವನ್ನು, ಸ್ನಾನದಿಂದ ಕಳೆಯುವುದು ಪಾಪ ತಾಪಗಳನ್ನು, ಕುಡಿದರೆ ಮಾಧುರ್ಯವನ್ನು ಕೊಡುವುದು. ಅಮೃತ ಗಂಗೆಯನ್ನು ಪಡೆದುಕೊಂಡರೆ ಅದು ಪ್ರಾಣವನ್ನು ಅಮರಗೊಳಿಸುವುದು, ಸ್ನಾನದಿಂದ ಪಾಪ ತಾಪಗಳನ್ನು ಕಳೆಯುವುದು, ಹಾಗೂ ಕುಡಿದರೆ ಮಾಧುರ್ಯವನ್ನೂ ಕೊಡುವುದು. ತೈಸಾ ಅವಿವೇಕುಹಿ ಫಿಟೆ ಆಪುಲೆ ಅನಾದಿತ್ವ ಭೇಟೆ ಐಕತಾ ರುಚಿನ ವಿಟೆ ಪಿಯೂಷಿ ಜೈಸಿ. ಹಾಗೆ ಅವಿವೇಕ ದೂರವಾಗುವುದು, ಅಲ್ಲದೆ ನಮ್ಮ ಆತ್ಮಭಾವ ಪ್ರಾಪ್ತವಾಗುವುದು. ಕೇಳುವುದರಿಂದ ಮನಸ್ಸಿಗೆ ಸಾಕೆನಿಸದು ಅಮೃತದಂತೆ. ಅದೇ ರೀತಿ ವಾಚಿಕ ತಪವನ್ನು ಆಚರಿಸುವವರ ಮಾತುಗಳನ್ನು ಕೇಳಿದರೆ ಅವಿವೇಕ ದೂರವಾಗುವುದು ಹಾಗೂ ನಮ್ಮ ಆತ್ಮಭಾವ ಪ್ರಾಪ್ತವಾಗುವುದು. ಅಷ್ಟೇ ಅಲ್ಲದೆ ಕೇಳುವುದರಿಂದ ಅಮೃತ ಸೇವನೆಯಂತೆ ಮನಸ್ಸಿಗೆ ಸಾಕೆನಿಸುವುದಿಲ್ಲ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.